ಮಧುಚಂದನ್ ಸರ್ದು ಈ ಐಡಿಯಾಲಜಿ ಕೇಳಿ ನನಗಂತೂ ತುಂಬಾನೇ ಖುಷಿ ಆಯ್ತು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಂಟಿನ್ಯೂಯೇಷನ್ ಆಫ್ ಡೇ 2 ಆಫ್ ದ ಟ್ರೈನಿಂಗ್. ಓದು ವ್ಲಾಗ್ ಅಲ್ಲಿ ವೇರ್ ಹೌಸ್ ಬಗ್ಗೆ ಮಾತಾಡ್ತಿದ್ವಿ ಅಂಡ್ ವೇರ್ ಹೌಸ್ ಬಗ್ಗೆ ಇನ್ನೂ ತುಂಬಾ ವಿಷಯಗಳು ಹೇಳೋದಿದೆ ಅಂತ ಕೂಡ ಹೇಳಿದ್ದೆ. ಈ ವೇರ್ ಹೌಸ್ ಅಲ್ಲಿ ಹಿಂಗೆ ಸೋಸ್ಲಿಕ್ಕೆ, ಜರಡಿ ಹಿಡಿಯಕ್ಕೆ, ಪ್ಯಾಕ್ ಮಾಡಕ್ಕೆ ಎಲ್ಲ ಮ್ಯಾನ್ಯುಯಲಿನೇ ಮಾಡ್ತಾರೆ. ಅಂಡ್ ಮೀ ಬೀಯಿಂಗ್ ಇನ್ ಅ ಕಾರ್ಪೊರೇಟ್ ಎಲ್ಲದನ್ನು ಆಟೋಮೇಟ್ ಮಾಡೋದನ್ನೇ ನೋಡ್ತಾ ಇರ್ತೀವಿ. ಸೊ ಐ ಗಾಟ್ ದಿಸ್ ಥಾಟ್, ಇಲ್ಲಿ ಯಾಕೆ ಮಷಿನ್ಸ್ ಯೂಸ್ ಮಾಡ್ತಾ ಇಲ್ಲ, ಯಾಕೆ ಯಾವುದನ್ನು ಆಟೋಮೇಟ್ ಮಾಡ್ತಾ ಇಲ್ಲ ಅಂತ. ಆಗ ಇಲ್ಲಿ QA ಸರ್ ಮಧುಚಂದನ್ ಸರ್ ಅವ್ರದ್ದು ಐಡಿಯಾಲಜಿ ಹೇಳಿದ್ರು, ವಿಚ್ ಐ ವಾಸ್ ರಿಯಲಿ ಇಂಪ್ರೆಸ್. ಮ್ಯಾನ್ಯುಯಲಿ ಮಾಡ್ಲಿಕ್ಕೆ 2 ಕಾರಣ. ಒಂದು, ಟ್ರೆಡಿಷನಲ್ ವೇನ ರಿಟೈನ್ ಮಾಡೋದು. ಇನ್ನೊಂದು, ಇಲ್ಲಿನ ಸುತ್ತಮುತ್ತ ಜನಗಳಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡೋದು. ಈಗ ಎಲ್ಲಾ ಕಡೆ ಕಾಸ್ಟ್ ಕಟ್ಟಿಂಗ್ ಮಾಡ್ತಿದ್ದಾರೆ, ಅಂತದ್ರಲ್ಲಿ ಈ ವಿಷಯನ ಕೇಳಿ ನಂಗೆ ತುಂಬಾನೇ ಖುಷಿ ಆಯ್ತು. ಹಂಗೆ ಇಲ್ಲಿ ಗೋಧಿ ಹಿಟ್ಟು ಮಾಡೋ ಯೂನಿಟ್, ಲ್ಯಾಬೊರೇಟರಿ ಎಲ್ಲದನ್ನು ತೋರಿಸಿದ್ರು. ಅಲ್ಲಿಂದ ಡೈರಿ ಪ್ರಾಡಕ್ಟ್ಸ್ ಮಾಡುವಂತ ಯೂನಿಟ್ ಕರ್ಕೊಂಡು ಹೋದ್ರು. ಇಲ್ಲಿ ಹಾಲು, ಮೊಸರು, ಪನ್ನೀರ್ನ ಎಲ್ಲ ಎಷ್ಟು ಟೆಂಪರೇಚರ್ ಅಲ್ಲಿ ಮಾಡ್ತಾರೆ, ಎಷ್ಟು ಟೆಂಪರೇಚರ್ ಅಲ್ಲಿ ಸ್ಟೋರ್ ಮಾಡ್ತಾರೆ ಅನ್ನೋ ಎಲ್ಲ ಮಾಹಿತಿನೂ ಕೊಟ್ರು. ಇಲ್ಲಿ ನಂಗೆ ಇನ್ನೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಏನಂತಂದ್ರೆ, ಬೇರೆ ಕಂಪನಿಗಳು ಯಾರೆಲ್ಲ ಪನ್ನೀರ್ ಮಾಡ್ತಾರಲ್ಲ, ಅವರು ಹಾಲಿಗೆ ವಿನೆಗರ್ನ ಮಿಕ್ಸ್ ಮಾಡಿ ಆಮೇಲೆ ಪನ್ನೀರ್ ಮಾಡುವಂಥದ್ದು. ಆದ್ರೆ ಇಲ್ಲಿ ಹಾಲಿಗೆ ಮೊಸರನ್ನೇ ಮಿಕ್ಸ್ ಮಾಡಿ ಪನ್ನೀರ್ ಮಾಡ್ತಾರೆ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಇವರು ಎಲ್ಲದನ್ನು ಟ್ರೆಡಿಷನಲ್ ವೇನೆ ಟ್ರೈ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನಂತಂದ್ರೆ, ನಾನು ಈ ಮೊಸರು ಪ್ಯಾಕೆಟ್ ಏನಿದೆಯಲ್ಲ ಅದನ್ನ ಮೊಸರು ಮಾಡಿದ್ಮೇಲೆ ಪ್ಯಾಕೆಟ್ ಮಾಡ್ತಾರೆ ಅಂತ ಅನ್ಕೊಂಡೆ, ಬಟ್ ಹಂಗಲ್ಲ. ಹಾಲಿಗೆ ಸ್ವಲ್ಪ ಮೊಸರು ಹಾಕಿ ಅದನ್ನ ಪ್ಯಾಕೆಟ್ ಮಾಡ್ತಾರೆ. ಆ ಪ್ಯಾಕೆಟ್ ಅನ್ನ ಸರ್ಟನ್ ಡಿಗ್ರೀಸ್ ಅಲ್ಲಿ ಕೆಲವು ಗಂಟೆಗಳ ಕಾಲ ಇಟ್ರೆ ಅದು ಮೊಸರಾಗತ್ತೆ. ಇದು ಏನು ಹೊಸ ಟೆಕ್ನಿಕ್ ಅಲ್ಲ, ನಮ್ಮ ಅಜ್ಜಿ ಅಮ್ಮ ಕೂಡ ಇದನ್ನೇ ಮಾಡ್ತಿದ್ರು. ಮಧ್ಯಾಹ್ನ ಊಟಕ್ಕೆ ಮೊಸರು ತಿನ್ನೋ ಹಾಗಿದ್ರೆ ಬೆಳಗ್ಗೆ ಹಾಲಿಗೆ ಸ್ವಲ್ಪ ಮೊಸರು ಹಾಕಿ ಡಬ್ಬ ಮಾಡಿಡ್ತಿದ್ರು. ಮಧ್ಯಾಹ್ನ ನಾವು ತಿನ್ನೋಷ್ಟರಲ್ಲಿ ಆ ಹಾಲು ಫ್ರೆಶ್ ಮೊಸರಾಗಿರ್ತಿತ್ತು. ಬೆಳಗ್ಗೆನೆ ಡಬ್ಬಕ್ಕೆ ಮೊಸರು ಹಾಕಿಟ್ರೆ ಮಧ್ಯಾಹ್ನದಷ್ಟರಲ್ಲಿ ಆ ಮೊಸರು ಉಳಿ ಬರ್ತಿತ್ತು ಅನ್ನೋ ಕಾರಣಕ್ಕೆ. ಮತ್ತೆ ಇಲ್ಲಿ ಪ್ಯಾಕೆಟ್ ಅಲ್ಲಿ ಇರೋ ಪನ್ನೀರ್ನ ವಿತೌಟ್ ಕುಕಿಂಗ್ ಹಂಗೆ ಕೊಟ್ರು ನಮಗೆ ಟೇಸ್ಟ್ ಮಾಡ್ಲಿಕ್ಕೆ. ಐ ಆಮ್ ನಾಟ್ ಅ ಪನ್ನೀರ್ ಲವರ್, ಬಟ್ ಸ್ಟಿಲ್ ಈ ಪನ್ನೀರ್ ನಂಗೆ ಬೆಟರ್ ಅಂತ ಅನಿಸ್ತು ಬೇರೆ ಪನ್ನೀರ್ಗಿಂತ. ಯಾರೆಲ್ಲ ಇವ್ರ ಜೊತೆ ಟೈಅಪ್ ಆಗ್ಬೇಕು ಅಂತಿದ್ದೀರಲ್ಲ, ಅವರು ಒಂದ್ ವಿಷಯನ ನೆನಪಲ್ಲಿ ಇಟ್ಕೋಬೇಕು. ಇವರು ಇಲ್ಲಿ ಸುತ್ತಮುತ್ತ ಯಾರ ಹತ್ರನು ಹನಿನ ತಗೊಳಲ್ಲ, ಜೇನ್ ತುಪ್ಪನ ಇವ್ರು ಇಲ್ಲಿ ಯಾರ ಹತ್ರನೂ ತಗೊಳಲ್ಲ. ಯಾಕೆ ತಗೊಳಲ್ಲ ಅಂತ ನಿಮ್ಗೆ ಸಂಪೂರ್ಣ ಮಾಹಿತಿ ಬೇಕಂದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಕಮಿಂಗ್ ಟು ದ ಇಂಪಾರ್ಟೆಂಟ್ ಥಿಂಗ್, ನಾನು ನಿಮ್ಗೆ ಓದ್ ವ್ಲಾಗ್ ಅಲ್ಲೇ ಹೇಳ್ದೆ, ದೇರ್ ಇಸ್ ಅನ್ ಎಕ್ಸೈಟಿಂಗ್ ಆಫರ್ ಅಂತ. ಅದೇನು ಅಂತಂದ್ರೆ, ಯಾರೆಲ್ಲ ಇವ್ರ ಪ್ರಾಡಕ್ಟ್ಸ್ ನ ಬೈ ಮಾಡಬೇಕು ಅವರು ಈ ವೇರ್ ಹೌಸ್ಗೆ ಹೋಗಿ ಬೈ ಮಾಡಿದ್ರೆ ನಿಮ್ಗೆ ಪ್ರತಿ ಪ್ರಾಡಕ್ಟ್ ಮೇಲೂ 20% ಡಿಸ್ಕೌಂಟ್ ಸಿಗುತ್ತೆ. ಈ ವೇರ್ ಹೌಸ್ ಇರೋದು ಮಂಡ್ಯ ಹತ್ರ ಇರೋ SI ಕೋಡಿಹಳ್ಳಿ ಅನ್ನೋ ಊರಲ್ಲಿ. ಚಿಕ್ಕಮಂಡ್ಯದಿಂದ ಕೆರಗೋಡಿಗೆ ಹೋಗುವಾಗ ನಿಮ್ಗೆ ಸಿಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ವೇರ್ ಹೌಸ್ ಇದೆ. ಬಟ್ ಪ್ಲೀಸ್ ನೋಟ್, ಸಂಡೇ ಈ ವೇರ್ ಹೌಸ್ ಕ್ಲೋಸ್ ಆಗಿರುತ್ತೆ. ಬರೀ ಮಂಡೇ ಇಂದ ಸ್ಯಾಟರ್ಡೇ ವರೆಗೂ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮಾತ್ರ ಈ ವೇರ್ ಹೌಸ್ ಓಪನ್ ಆಗಿರುತ್ತೆ. ಇದಾಗಿತ್ತು ವೇರ್ ಹೌಸ್ ಇನ ಕಂಪ್ಲೀಟ್ ಇನ್ಫಾರ್ಮೇಶನ್. ಮತ್ತೆ ಡೇ 2 ಟ್ರೈನಿಂಗ್ ಅಲ್ಲಿ ಏನೆಲ್ಲ ಕಲಿತೆ ಅಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್.